ಗಿರೀಶ್ಬಿಟ್ಟನವರು ನಮಸ್ಕಾರ. ನಮಸ್ತೆ. ನೋಡಿ, ಈಗ ಮಂಗಳೂರು ಜಿಲ್ಲೆಯಲ್ಲಿ ಈಗ ನೋಟಕ್ಕೆ ತಾವು ಕರೆ ಕೊಟ್ಟಿದ್ದೀರಿ. ಸೌಜನ್ಯ ಪ್ರಕರಣದಲ್ಲಿ ತಾವು ಹತಾಶರಾಗಿ ನೋಟಕ್ಕೆ ಕರೆ ಕೊಟ್ಟಿದ್ದೀರಿ ಹೇಳುವ ಒಂದು ಆರೋಪಗಳು ಕೇಳಿ ಬರ್ತವೆ. ಇದೇನು? ಅಲ್ಲ, ಹತಾಶರಾಗಿ ಅನ್ನೋದು ಆರೋಪ ಅಲ್ಲದು. ಜನಸಾಮಾನ್ಯರು ಹತಾಶರಾಗಿದ್ದಾರೆ. ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಹತಾಶರಾಗೇ ಆಗ್ತಾರೆ. ಇಡೀ ಜನಸಮೂಹ, ಇಡೀ ರಾಜ್ಯದ ನಾವು ನೋಟಾ ಕರೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಿಲ್ಲ. ಅದು ಉಡುಪಿ ಚಿಕ್ಕಮಗಳೂರು ಬರ್ತದೆ ಮತ್ತು ಕರ್ನಾಟಕದ ಎಲ್ಲ ಕ್ಷೇತ್ರಗಳು ಕೂಡ ಬರ್ತದೆ. ಇವತ್ತು ಸೌಜನ್ಯ ಹೋರಾಟ ಮತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಕೂಗಿದೆ. ಹಿಂಗಾಗಿ ಇಡೀ ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವಿ. ಮಂಗಳೂರು ಜಿಲ್ಲೆಗೆ ಮಾತ್ರ ಸೀಮಿತ ಖಂಡಿತ ಅಲ್ಲ. ಅದ್ರ ಸಲುವಾಗಿ ನಾನು ಇವತ್ತು ಕಾರ್ಕಳಕ್ಕೆ ಬಂದಿದ್ದು. ಯಾಕಂತ ಹೇಳಿದ್ರೆ ಕಾರ್ಕಳ ಒಂದು ಹೋರಾಟದ ಒಂದು ಭೂಮಿ. ಇದು ಸೌಜನ್ಯ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕಳೆದ 11 ವರ್ಷದಿಂದ ಬೆಂಬಲ ಕೊಟ್ಟಂತಹ ಒಂದು ದೊಡ್ಡ ಸಮೂಹ ಇದೆ. ಆನಂತರ ದಬ್ಬಾಳಿಕೆ ಅನುಭವಿಸಿದಂತಹ ಅನೇಕ ಹಿಂದೂ ಕುಟುಂಬಗಳಿದೆ. ಕಾರ್ಕಳ ಇರ್ಬೋದು, ಮೂಡುಬಿದಿರೆ ಇರ್ಬೋದು, ಈ ಭಾಗ ಏನಿದೆಯಲ್ಲ, ಅವರ ದಬ್ಬಾಳಿಕೆಯಿಂದ ಸಾಕಷ್ಟು ಜನ ನೊಂದಿದ್ದಾರೆ. ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕಳೆದ 11 ವರ್ಷದಿಂದ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು 2ನೇ ಹಂತದ ಹೋರಾಟದಲ್ಲಿ ಕೂಡ ತಾವು ಗಮನಿಸಿರ್ಬೋದು, ದೊಡ್ಡ ಮಟ್ಟದ ಸಭೆ ಆಯಿತು. ಈ ಹೋರಾಟಕ್ಕೆ ಒಂದು ಮರುಜೀವ ಕೊಟ್ಟಂತಹ ಏನಾದರೂ ಭೂಮಿ, ಪುಣ್ಯ ಭೂಮಿ ಅಂತ ಹೇಳಿದ್ರೆ ಅದು ಕಾರ್ಕಳ. ಈಗ ನೋಟ ಈಗ ಆರಂಭ ಆಗಲಿಲ್ಲ ಮಂಗಳೂರು ಜಿಲ್ಲೆಯಿಂದ. ಹೌದು. ಈಗ ಮಂಗಳೂರು ಜಿಲ್ಲೆಯಲ್ಲಿ ಏನು ರ್ಯಾಲಿ ಮಾಡಿದ್ರೆ ಏನು ಮಾಡಿದ್ರಿ ತಾವು? ನಿರಂತರವಾಗಿ ಅಲ್ಲಿ ನಿರೀಕ್ಷೆಗೂ ಮೀರಿ ಒಂದು ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಸಿಗ್ತಾ ಇದೆ. ಅಲ್ಲಿ ರ್ಯಾಲಿ ಆಗ್ತಾ ಇದೆ, ಜನಸಂಪರ್ಕ ಸಭೆಗಳಾಗ್ತಾ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಮೊನ್ನೆ ಒಂದು ಮಲೆಕುಡಿಯ ಸಮುದಾಯದ ಇಡೀ ಗ್ರಾಮವೇ, ಕಾಡಿನ ಮಕ್ಕಳು ಅವರು ಒಂದು ಜಾಗೃತಿಯಾಗಿ ಇಡೀ ಗ್ರಾಮನೇ ನೋಟ ಅಂತ ಅವರು ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮದ ಎದುರುಗಡೆನೆ ಅವರು ನೋಟಾ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. 76 ವರ್ಷದಿಂದ ನಮ್ಗೆ ನ್ಯಾಯ ಸಿಗಲಿಲ್ಲ. ಹೋದ ವರ್ಷನೇ ನಾವು ಕಳೆದ ಇಲೆಕ್ಷನ್ ನಾವು ನೋಟಾ ಮಾಡಬೇಕು ಅಂತ ಮಾಡಿದ್ವಿ. ಅಂದ್ರೆ 2023ರಲ್ಲಿ ನಮ್ಗಷ್ಟು ಧೈರ್ಯ ಇದ್ದಿದ್ದಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರೆ ಕೊಟ್ಟಿದ್ದಾರೆ, ತಾವೆಲ್ಲರೂ ಹೋರಾಟ ಮಾಡ್ತಿದ್ದೀರಿ ಅಂದ್ರೆ ಇಡೀ ಗ್ರಾಮನೇ ನಾವು ನೋಟಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಆಗ್ತಾ ಇದೆ. ಬರೀ ಚುನಾವಣೆ ಇಷ್ಟೇ ಅಲ್ಲ, ಇದೊಂದು ಸಾಮಾಜಿಕ ಕ್ರಾಂತಿ ಆಗ್ತಾ ಇದೆ. ಹಾಗಾದ್ರೆ ಇದೀಗ ಸೌಜನ್ಯ ಹೋರಾಟ ಬಹಳಷ್ಟು ವರ್ಷ ಆಯ್ತು ಆರಂಭ ಆಗಿ. ಸಾಧಾರಣ 11-12 ವರ್ಷಗಳಲ್ಲಿ ನಿರಂತರ ನಡೀತಾ ಇದೆ. ಇದು ಎಷ್ಟು ಕಾಲಘಟ್ಟ ಮುಂದುವರಿತದೆ? ನೋಡಿ, ಇದು ನ್ಯಾಯ ಸಿಗುವವರೆಗೆ ಮುಂದುವರಿತದೆ. ನ್ಯಾಯ ಸಿಗಬೇಕು. ನಮ್ಗೆ ಚುನಾವಣೆ ಅನ್ನೋದು ಕೊನೆ ಅಲ್ಲ. ನಮಗೆ ಚುನಾವಣೆಯನ್ನ ಒಂದು ವೇದಿಕೆಯಂತಾಗಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಚುನಾವಣೆ ಮುಖಾಂತರ ಅತಿ ಹೆಚ್ಚು ನೋಟ ಮತಗಳು ಬಂದಾಗ ಇಡೀ ಈ ದೇಶದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಇಡೀ ಶಾಸಕಾಂಗದ ಒಂದು ಗಮನ ಸೆಳೆಯುವಂತ ಪ್ರಯತ್ನ ನೋಟಾ ಮುಖಾಂತರ ಮಾಡ್ತಾ ಇದೀವಿ. ಆ ತರ ಪ್ರಯತ್ನಗಳು ಯಶಸ್ವಿಯಾಗಿದೆ, ಬೇರೆ ಬೇರೆ ಭಾಗದಲ್ಲಿ ಯಶಸ್ವಿಯಾಗಿದೆ. ಇದೇ 2024 ಚುನಾವಣೆಯಲ್ಲಿ ಮೊನ್ನೆ ರಾಜಸ್ಥಾನದಲ್ಲಿ ಒಂದು 100 ಗ್ರಾಮಸ್ಥರು ಸೇರ್ಕೊಂಡು ನೋಟಾ ಯಾತ್ರೆ ಮಾಡಿದ್ರು. ಮಾರ್ಚ್ 10ನೇ ತಾರೀಕಿಗೆ, ಕಳೆದ ತಿಂಗಳು ಮಾರ್ಚ್ 10ನೇ ತಾರೀಕಿಗೆ ನೋಟಾ ಯಾತ್ರೆ ಆಯಿತು. ದೊಡ್ಡ ಮಟ್ಟದ ಗಮನವನ್ನು ಸೆಳೆಯಿತು. ಹಾಗಾದ್ರೆ ಇದು ಹತಾಶೆಯ ಪ್ರತೀಕ ಅಲ್ಲ, ಹೋರಾಟದ ಇನ್ನೊಂದು ಹೋರಾಟದ ಭಾಗ. ಜನಸಾಮಾನ್ಯರು ಹತಾಶೆ ಆಗಿದ್ದಾರೆ. ಇನ್ನೊಂದು ಭಾಗದಲ್ಲಿ ಏನಂದ್ರೆ ಆರೋಪಗಳು ಹಾಕ್ತಿದ್ದಾರೆ ಕೆಲವೇನಂದ್ರೆ, ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರಲಿ, ಗಿರೀಶ್ಮಠನವರಿರಲಿ, ಹೋರಾಟ ಮುಂದುವರೆದು ಇನ್ನೇನು ಮಾಡೋದು ಹೇಳುವ ಹಂತಕ್ಕೆ ಬಂದಾಗ ನಾವು ನೋಟಕ್ಕೆ ಕರೆ ಕೊಟ್ಟರು, ಓಟ್ ಹಾಳು ಮಾಡ್ತಾರೆ ಹೇಳುವ ಒಂದು ಪ್ರಸ್ತಾಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ನಾವು ಈ ಪ್ರಶ್ನೆಗಳನ್ನು ಕೇಳಲೇಬೇಕು. ಹೌದು, ಕರೆಕ್ಟ್, ಕೇಳಬೇಕು. ಓಟ್ ಹಾಳು ಮಾಡೋದು ಅಂದ್ರೆ ಓಟ್ ವೇಸ್ಟ್. ಹೌದಲ್ಲ? ಒಳ್ಳೆ ಪ್ರಶ್ನೆ ಸರ್ ಇದು. ಈ ತರ ಪ್ರಶ್ನೆ ಕೇಳಿದಾಗೆ ಜನಸಾಮಾನ್ಯರಿಗೆ ಅದು ಅರಿವು ಮೂಡ್ತದೆ. ನೋಟಕ್ಕೆ ಹಾಕಿದ್ರೆ ಅಂತ ಓಟ್ ವೇಸ್ಟ್ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನ್ಯಾಯ ಸಿಗದೇ ಇರುವಂಥ ಸಂದರ್ಭದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ಆದಾಗ, ಆ ಒಂದು ಧರ್ಮಸ್ಥಳ ಅನ್ನುವ ಗ್ರಾಮದಲ್ಲಿ ನಾವು ಧರ್ಮ ರಕ್ಷಣೆ ಮಾಡ್ತೇವೆ ಅಂತ ಬಿರುದು ಪಡ್ಕೊಂಡವ್ರ ಕಡೆಯಿಂದ ಇಷ್ಟೊಂದು ಅನ್ಯಾಯಗಳಾದಾಗ, ಯಾವುದೇ ರಾಜಕೀಯ ಪಕ್ಷಗಳು ನ್ಯಾಯ ಕೊಡದೇ ಇರುವಾಗ ಅದೇ ರಾಜಕೀಯ ಪಕ್ಷಗಳಿಗೆ ಓಟ್ ಹಾಕೋದೇ ವೇಸ್ಟ್. ಆ ಓಟು ವೇಸ್ಟ್ ಆಗ್ತದೆ. ಆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ನೀವು ಓಟ್ ಹಾಕಿದರೆ ಆ ಓಟು ವೇಸ್ಟ್ ಆಗುತ್ತೆ. ಆದರೆ ನೋಟಾ ಹಾಕಿದರೆ, ಇವತ್ತು ಬಂಗಾರದ ಬೆಲೆ ಎಷ್ಟಿದೆ ಹೇಳಿ? ಇವತ್ತು 24 ಕ್ಯಾರೆಟ್ 7,400 ರೂಪಾಯಿ, 7,400 ರೂಪಾಯಿ ಇದೆ. 24 ಕ್ಯಾರೆಟ್ ಬೆಲೆ ಅದು. ನೋಟಾಕ್ ಹಾಕಿದ್ರೆ ಆ 24 ಕ್ಯಾರೆಟ್ಗಿಂತನೂ ಜಾಸ್ತಿ ಬೆಲೆ ಇದೆ ನೋಟಾಕ್ಕೆ. ಅದೇ ನೀವು ಈ 2 ಪಕ್ಷಗಳಿಗೆ ಹಾಕಿಬಿಟ್ರೆ ವೇಸ್ಟ್ ಅದು. ಯಾಕೆ ಹೇಳಿ? ಅವ್ರು ಕೆಲಸನೇ ಮಾಡಿಲ್ಲ ಈ ನ್ಯಾಯದ ಸಲುವಾಗಿ. ಉಳಿಕಿದ್ದು ಬೇರೆ ಪಕ್ಷದ ಸಿದ್ಧಾಂತದ ಬಗ್ಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯನೂ ಇಲ್ಲ. ನಾವು ಪಕ್ಷಕ್ಕೆ ವಿರೋಧ ಅಲ್ಲ, ಖಂಡಿತ ನಾವು ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ನೋಟಾದ ಪಾವಿತ್ರತೆ ಹೆಚ್ಚಾಗುತ್ತೆ ಈ ಸಲ. ಪಾವಿತ್ರತೆ ಬೆಲೆ ಹೆಚ್ಚಾಗುತ್ತೆ. ಆಮೇಲೆ ನೋಟಾದ್ದಲ್ಲ, ಅವರ ಓಟಿನ ಬೆಲೆ, ಮತದ ಬೆಲೆ. ನಿಮ್ಮ ಮತದ ಬೆಲೆ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ನೋಟಾಕ್ ಹಾಕಿ. 24 ಕ್ಯಾರೆಟ್ ಗೋಲ್ಡ್ಗಿಂತಲೂ ಜಾಸ್ತಿ ಬೆಲೆ ನೋಟಾಕ್ಕೆ. ಅದೇ ಇವ್ರಿಗೆ ನಮ್ಮ ಮಾತೇ ಕೇಳಿಲ್ಲ, ಅವ್ರಿಗೆ ಹಾಕಿದ್ರೆ ಯಾವ ಬೆಲೆನೂ ಇಲ್ಲ, ವೇಸ್ಟ್. ಅದು ವೇಸ್ಟ್. ಅದು ಬೇರೆ ಪಕ್ಷಗಳಿಗೆ ಹಾಕಿದ್ರೆ ಅದು ವೇಸ್ಟ್. ಅದು
ಆನಂತರ ತಾವು ಹೇಳಿದಂಗೆ ಕೆಲವೊಬ್ಬರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ವೇಸ್ಟು ಹಾಗಿದ್ರೆ ಆ ಬಟನ್ ವೇಸ್ಟಾ? ಅದೇನು ಈ ಸ್ವಿಚ್ ಬೋರ್ಡ್, ಅದು ಮತಯಂತ್ರ ಅಂದರೆ ಸ್ವಿಚ್ ಬೋರ್ಡಾ? ಆ ಸ್ವಿಚ್ ಬೋರ್ಡಲ್ಲಿನೂ ಕೂಡ ಪ್ಲಂಬರ್ ದಿನಕ್ಕೆ 800,000 ತಗೊಂಡು ಕೆಲಸ ಮಾಡುವಂಥ ಒಬ್ಬ ಪ್ಲಂಬರು ಕೂಡ ವೇಸ್ಟ್ ಬಟನ್ ಸೇರಿಸಲ್ಲ. ಅಷ್ಟು ದೊಡ್ಡ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್, ಈ ದೇಶದ ಪಾರ್ಲಿಮೆಂಟ್, ಈ ದೇಶದ ಚುನಾವಣೆ ಆಯೋಗ ವೇಸ್ಟ್ ಬಟನ್ ಸೇರಿಸುತ್ತಾ? ಆಕ್ರೋಶದ ಧ್ವನಿ ಆಗಲಿ ನೋಟಾ ಅಂತ ಹೇಳಿ ಆ ಬಟನ್ ಅಂತ ತೋರಿಸಿತ್ತು. ಜನರ ಅಸಮಾಧಾನದ ಧ್ವನಿ ಆಗಲಿ, ಅಸಮಾಧಾನದ ವೇದಿಕೆ ಆಗಲಿ ಯಾರಾದ್ರೂ ಮುಂದೆ ಹೇಳ್ಕೋಬೇಕಲ್ಲ. ಒಂದು ಮಗುನು ಕೂಡ ಅಳ್ತದೆ, ನೋ ಆದರೆ ಆ ತಾಯಿ ಮುಂದೆ ಹೇಳ್ಕೊತದೆ, ತಂದೆ ಮುಂದೆ ಹೇಳ್ಕೊತದೆ. ಜನಸಾಮಾನ್ಯರು ನೋ ಆದರೆ ಯಾರಿಗೆ ಹೇಳ್ಕೋಬೇಕು? ಜನಪ್ರತಿನಿಧಿಗೆ ಹೇಳ್ಕೋಬೇಕು. ಆ ಜನಪ್ರತಿನಿಧಿಗಳು ಕಿವಿ ಮುಚ್ಕೊಂಡಿದ್ದಾರೆ, ಕಣ್ಣು ಮುಚ್ಕೊಂಡಿದ್ದಾರೆ, ಪಾಪ ಯಾರಿಗೆ ಹೇಳಬೇಕು? ಹಿಂಗಾಗಿ ನೋಟಾ ಮುಖಾಂತರ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಅಂತೇಳಿ ಸುಪ್ರೀಂ ಕೋರ್ಟು ಜನಸಾಮಾನ್ಯರಿಗೆ ಹೇಳಿದೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.